ಈಗ ಏನಂತಂದರೆ ಆ ಕೊಲೆಯಾದಂತಹ ವ್ಯಕ್ತಿ ಅವೇನು ಅತ್ಯಾಚಾರ ಮಾಡಿದ್ನಲ್ಲ ಕಾಮುಕ, ಅವನು ರಿತೇಶ್ ಅಂತೆ, ಅವನು ಗೌಂಡಿ ಕೆಲಸ ಮಾಡ್ತಿದ್ದಂತೆ, ಅಂದರೆ ಗಾರೆ ಕೆಲಸ ಮಾಡ್ತಾ ಇದ್ದ. ಘಟನೆ ನಡೆದಂತಹ ಏನು ರೇಪ್ ಅತ್ಯಾಚಾರ ನಡೆದಂತಹ 7 ಗಂಟೆಯಲ್ಲಿ ಆರೋಪಿಯನ್ನು ಎನ್ಕೌಂಟರ್ ಮಾಡಿ ಬಿಸಾಕಿರುವಂತಹ ಮಹಿಳಾ PSI ಅನ್ನಪೂರ್ಣ ಅವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೊದಲು ಬಾಲಕಿಯನ್ನು ಅಪಹರಿಸ್ಕೊಂಡು ಹೋಗ್ತಾನೆ, ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಏನಾಗತ್ತಂತಂದರೆ ಅವಳನ್ನು, ಆ ಮಗುವನ್ನು, ಪುಟ್ಟ ಮಗು, 5 ವರ್ಷದ ಮಗು, ಏನೂ ಅರಿಯದ ಮಗುವಿನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ, ಅತ್ಯಾಚಾರ ಮಾಡಿ ಬಿಸಾಕ್ತಾನೆ. ಆಮೇಲೆ ಮಗುವನ್ನು ಕೊಂದು ಹಾಕಿ ಓಡಿ ಹೋಗ್ತಾ ಇರ್ತಾನೆ. ಆಗ ಇಂಥ ಕಾಮುಕರನ್ನು ಬಿಡಬೇಕಾ? ನಮ್ಮ ಪೊಲೀಸ್ ಏನು ಮಾಡಿದ್ದಾರೆ ಅಂತಂದರೆ, ಅದರಲ್ಲೂ ಅನ್ನಪೂರ್ಣ ಅನ್ನುವಂತಹ SI ಅವರಿಗೆ ಒಂದು ದೊಡ್ಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇನ್ನು ಮುಂದೆ ನಿಮ್ಮ ರಿವಾಲ್ವರ್ಗೆ ಕೆಲಸ ಕೊಡಿ ಕರ್ನಾಟಕ ಪೊಲೀಸ್. ಸುಮ್ಮನೆ ಅವುಗಳನ್ನ ನಾವು ತಂದು ಜೈಲಿಗೆ ಹಾಕಿ ಅದನ್ನು ವಿಚಾರಣೆ ನಡೆಸಿ ಇವೆಲ್ಲ ಮಾಡೋದು ಬಿಡೋದು. ಯಾರ್ಯಾರು ಅತ್ಯಾಚಾರ ಮಾಡ್ತಾರಲ್ಲ ಅಂಥವ್ರನ್ನೆಲ್ಲ ಗುಂಡೇಕಿ ಕೊಂದು ಬಿಡಬೇಕು. ಯಾಕಂತಂದರೆ ಇಂಥ ಹುಳುಗಳು ಸಮಾಜದಲ್ಲಿ ಇದ್ದರೂ ಅಷ್ಟೇ, ಇಲ್ದಿದ್ರೂ ಅಷ್ಟೇ. ಈ ಬಗ್ಗೆ ಕೆಲವೊಂದಿಷ್ಟು ಜನರು ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅವನೇನು ಸಾವನ್ನಪ್ಪಿದ್ದಾನೆ, ಅದು ನಮ್ಮ ಮಕ್ಕಳ ವಯಸ್ಸು ನನಗೆ ನಿಜಕ್ಕೂ ಭಾಳ ನೋವಾಗ್ಯದ. ಈ ರೀತಿ ಸಮಾಜ ಹೆಂಗಾಗಿದೆ ಅಂತನ್ನೋದು ಭಾಳ ಆಘಾತ ಆಗ್ಯದ. ಆ ತಾಯಿ ಮಾತು ಕೇಳಿ 4.5 ವರ್ಷ ರೀ. ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಹೆಂಗೆ ಮಾಡ್ತಾರೆ ಹಿಂಗೆ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಆ ಫ್ಯಾಮಿಲಿಗೆ ಅತ್ಯುಚ್ಚವಾದಂಥ ಪರಿಹಾರನೂ ಕೊಡಬೇಕು. ಯಾಕಂದರೆ ಈಗ ತಕ್ಷಣ ಆ ಹುಡುಗಿನೂ ಕೆಲಸಕ್ಕೆ ಹೋಗ್ತಾಳೆ, ಇವನು ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ಮನೆ ನಡೀತಾ ಇರೋದೇ ಇವರಿಬ್ಬರು ಕೆಲಸ ಮಾಡೋದು. ಈಗ ಈ ಮಾನಸಿಕತೆಯೊಳಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರ್ ಮಿನಿಮಮ್ ಒಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಸರ್ಕಾರ ಕೊಡೋದು. ಮೀನಾಮೇಷ ಎಣಿಸೋದು, ಭಾಳ ಫಾರ್ಮ್ಯಾಲಿಟಿ ಮಾಡೋದು, ಇದೆಲ್ಲ ಮಾಡಲಾರ್ದ ಒಂದು ಅಟ್ಲೀಸ್ಟ್ 25 ಲ್ಯಾಕ್ಸ್ ಮಿನಿಮಮ್ ನಾ ಹೇಳೋದು ಅಷ್ಟು. ಬಿಹಾರದವರು ಏನಂತಂದರೆ, ರಾಜ್ಯ ಸರ್ಕಾರ ಈಗೇನು 10 ಲಕ್ಷ ನೀವು ಪರಿಹಾರ ಕೊಟ್ಟಿದ್ದೀರಾ ಆ ಕುಟುಂಬಕ್ಕೆ, ನಾಳೆ ಇನ್ನೊಂದು ಘಟನೆ ನಡೆಯುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ, ಈ ಬಾಡಿಗೆಗೆ ಬರ್ತಾರಲ್ಲ ಈ ಮಾಲೀಕರು, ಈ ಬಾಡಿಗೆ ಓನರ್ಸ್ ಇದಾರಲ್ಲ, ಅವರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಆಮೇಲೆ ಕರ್ನಾಟಕ ಪೊಲೀಸ್ ಕೂಡ ಎಚ್ಚೆತ್ಕೊಳ್ಬೇಕು, ರಾಜ್ಯ ಸರ್ಕಾರವೂ ಕೂಡ ಎಚ್ಚೆತ್ಕೊಳ್ಬೇಕು. ಯಾರ್ಯಾರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರಲ್ಲ ಅವರ ಟ್ರ್ಯಾಕ್ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಯಾವನೊಬ್ಬ ಬರ್ತಾನೆ ಬಿಹಾರಿಯವನು, ಬಿಹಾರದಲ್ಲಿ ಇವೆಲ್ಲ ಕಾಮನ್ನು, ಅವರಿಗೆಲ್ಲ ಕಾಮನು. ಮೊದಲೇ ಅವರೆಲ್ಲ ಏನಂತಂದರೆ ಗುಂಡಾ ರಾಜ್ಯದಿಂದ ಬಂದವರು. ಯಾಕಂತಂದರೆ ಅವರು ಕ್ರೈಮ್ ರೇಟ್ ಅನ್ನಂತಂದರೆ UP ಬಿಹಾರ MP ಏನಿದೆಯಲ್ಲ, MP UP ಅವೆಲ್ಲ ಏನಂತಂದರೆ ಕ್ರೈಮ್ ರೇಟಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ, ಬಂದು ಇಲ್ಲಿ ದಾಂಧಲೆ ಮಾಡೋದು, ಗುಂಡಾಗಿರಿ ಮಾಡೋದು, ಜನರ ಮೇಲೆ ಹಲ್ಲೆ ಮಾಡೋದು, ಈ ಥರ ಪೈಚಾಚಿಕ ಕೃತ್ಯಗಳನ್ನು ಮಾಡೋದು, ಇವೆಲ್ಲ ನಿಲ್ಲಿಸ್ಬೇಕಂತಂದರೆ ಯಾವನೇ ಒಬ್ಬ ಬಿಹಾರಿ ಅಥವಾ UPಯಿಂದ ಯಾರೇ ಬಂದ್ರೂ ಕೂಡ ಅವರನ್ನು ನೀವು ಏನು ಮಾಡಬೇಕಂತಂದರೆ ಟ್ರ್ಯಾಕ್ ಮಾಡಬೇಕು. ಹೆಂಗೆ ಮಾಡಬೇಕು? ಯಾರ್ಯಾರು ಮಾಲೀಕರು ಅವರಿಗೆ ಬಾಡಿಗೆ ಕೊಡ್ತಾರಲ್ಲ, ಆ ಬಾಡಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಮೊದಲು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಂತಂದರೆ, ನಮ್ಮ ಮನೆಯಲ್ಲಿ ಇಂಥ UP ಬಿಹಾರದವರು ಅಥವಾ ಬೇರೆ ರಾಜ್ಯದವರು ಬಂದಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೆ ಮಾಹಿತಿಯನ್ನು ಕೊಡಬೇಕು. ಅವರ ಆಧಾರ್ ಕಾರ್ಡ್ ತೊಗೊಳ್ಬೇಕು. ಆಧಾರ್ ಕಾರ್ಡ್ ಒರಿಜಿನಲ್ ಇದೆಯಾ, ಡೂಪ್ಲಿಕೇಟ್ ಇದೆಯಾ ಅಂತ ಪರಿಶೀಲನೆ ಮಾಡಿ ನೀವು ಬಾಡಿಗೆ ಕೊಡಿ. ಇಲ್ಲ ಅಂತಂದರೆ ಇದೇನು ಕೃತ್ಯ ಮಾಡಿದಾನಲ್ಲ, ಈ ಕೃತ್ಯದಲ್ಲಿ ನೀವು ಕೂಡ ಪಾಪಿಗಳೇ. ಪಾಪ ಮಾಡಿದವ್ರು ನಿಮಗೂ ಕೂಡ ಪಾಪ ತಟ್ಟತ್ತೆ. ಅದಕ್ಕೋಸ್ಕರ ಏನಂತಂದರೆ, UP ಬಿಹಾರದವ್ರು ಏನೇನು ಬರ್ತಾರಲ್ಲ ಆ ಟೈಮಲ್ಲಿ ಅವರ ಡಾಕ್ಯುಮೆಂಟ್ಸನ್ನು ಅಥವಾ ಮಾಹಿತಿಯನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ ಕೊಡಿ. ಪೊಲೀಸರು ಏನು ಮಾಡಬೇಕು, UP ಬಿಹಾರದಿಂದ ಅಥವಾ ಬೇರೆ ಬೇರೆ ರಾಜ್ಯಗಳಿಂದ ಯಾರ್ಯಾರು ಬಂದಿರ್ತಾರಲ್ಲ, ವಾರದಲ್ಲಿ ಒಂದು ಸರ್ತಿ ಅವರನ್ನು ಒಂದು ಲಿಸ್ಟ್ ಮಾಡಿಕೊಂಡು ಆಯಾ ರಾಜ್ಯದವರಿಗೆ, ಫಾರ್ ಎಕ್ಸಾಂಪಲ್ ಈಗ ಬಿಹಾರದಿಂದ ಬಂದಿದ್ದಾನೆ ಇವನು, ಬಿಹಾರದಿಂದ ಬಂದಂತಹ ಇವನು ಆ ರಾಜ್ಯದ ಅಂದರೆ ಆ ಗ್ರಾಮದ ಅಥವಾ ಆ ಬಿಹಾರ ಪೊಲೀಸ್ ಅವರನ್ನು ಸಂಪರ್ಕ ಮಾಡಿಬಿಟ್ಟು ಈ ವ್ಯಕ್ತಿಯ ವಿರುದ್ಧ ಯಾವುದಾದ್ರೂ FIRಗಳಿದಾವ ಅಥವಾ ಯಾವುದಾದ್ರೂ ಪ್ರಕರಣಗಳಿದಾವ, ಯಾವುದಾದ್ರೂ ಕೊಲೆ ಸುಲಿಗೆ ದರೋಡೆ ಮಾಡಿದಂತಹ ಏನಾದರೂ ಹಿಸ್ಟ್ರಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು ರಾಜ್ಯ ಪೊಲೀಸರು. ಆಮೇಲೆ ಏನು ಮಾಡಬೇಕಂತಂದರೆ, ಅವನ ಹತ್ರ ಏನಾದರೂ ಇಲ್ಲ ಅಂತಂದರೆ ಓಕೆ ಇವನಿಗೆ ಬಾಡಿಗೆ ಕೊಡಿ. ಇಲ್ಲ ಇವನ ಮೇಲೆ ಏನಂತಂದರೆ ಒಂದು ಕೇಸ್ ಇದೆ, 2 ಕೇಸ್ ಇದೆ, FIR ಇದೆ ಅಂತಂದರೆ ಒದ್ದು ಹೊರಗಡೆ ಹಾಕಬೇಕು.
ಕರ್ನಾಟಕ ರಾಜ್ಯ ಗಡಿಪಾರು ಮಾಡಬೇಕು ಇಂಥ ಕಾಮುಕರನ್ನು, ಇಂಥ ದರೋಡೆಕೋರರನ್ನು, ಇಂಥ ಪಾಪಿಗಳನ್ನು. ಅದನ್ನು ರಾಜ್ಯ ಸರ್ಕಾರ ಮೊದಲು ಈ ಕೆಲಸವನ್ನು ಮಾಡಬೇಕು. ಇವತ್ತೇನೋ ಪರಿಹಾರ ಕೊಡ್ತೀರಾ 10 ಲಕ್ಷ, ಇವತ್ತೇನೋ ಆ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ತೀರಾ. ನ್ಯಾಯ ಅಂತೂ ಒದಗಿಸ್ಕೊಡೋಕ್ಕಾಗಲ್ಲ. ನ್ಯಾಯ ಹೆಂಗೆ ಒದಗಿಸ್ಕೊಡ್ತೀರಾ? ಪರಿಹಾರದ ರೂಪದಲ್ಲಿ ನ್ಯಾಯವನ್ನು ಒದಗಿಸ್ಕೊಡ್ತೀರಾ. ಆ ಥರದ ನ್ಯಾಯ ಬೇಡ. ಮತ್ತೊಂದು ಕಡೆ ಆಗತ್ತೆ, ಅವಾಗ ಏನು ಮಾಡ್ತೀರಾ? ಅದಕ್ಕೋಸ್ಕರ ಈ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರನ್ನು ಏನು ಮಾಡಬೇಕು ಅಂತಂದರೆ, ಅವರ ಟ್ರ್ಯಾಕ್ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡಿಕೊಂಡು ರಾಜ್ಯ ಪೊಲೀಸರು ಏನು ಮಾಡಬೇಕಂತಂದರೆ, ಆಯಾ ರಾಜ್ಯದ ಪೊಲೀಸರ ಜೊತೆ ನೀವು ಕಾಂಟ್ಯಾಕ್ಟನ್ನು ಮಾಡಿಕೊಂಡು ಸಂಪರ್ಕ ಮಾಡಿ ಆ ವ್ಯಕ್ತಿಯ ಹಿಂದೆ ಯಾವುದಾದ್ರೂ ಕ್ರೈಮ್ ಹಿಸ್ಟ್ರಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಅವನಿಗೆ ರಾಜ್ಯದಲ್ಲಿ ಉಳಿದುಕೊಳ್ಳೋದಕ್ಕೆ ಜಾಗ ಕೊಡಿ. ಇಲ್ಲ ಅಂತಂದರೆ ಈಗಲೇ ನೋಡಿ, ಬೆಂಗಳೂರಲ್ಲೇ ನಾವು ರಾತ್ರಿ 12 ಗಂಟೆ 1 ಗಂಟೆಗೆ ನಾವು ಶಿಫ್ಟ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಈ UP ಬಿಹಾರಿಗಳು, ಬೇರೆ ಬೇರೆ ರಾಜ್ಯದವರು ಅಲ್ಲಲ್ಲಿ ಕುಡಿದು ಬಿದ್ದಿರ್ತಾರೆ, ಮಲ್ಕೊಂಡಿರ್ತಾರೆ. ಸೊ ಅವ್ರು ಹೇಳೋರಿಲ್ಲ ಕೇಳೋರಿಲ್ಲದಂಗೆ ಹೋಗ್ಬಿಟ್ಟಿದೆ. ಇನ್ನೇನು ರಾಜ್ಯ, ಕರ್ನಾಟಕ ರಾಜ್ಯ ಏನು UP ಬಿಹಾರ ಮಾದರಿಯಲ್ಲ ಆಗತ್ತಾ ಅಂತ ಭಯ ಶುರುವಾಗಿದೆ. ಏನು ಸರ್ಕಾರದವರು ಅಥವಾ ಯಾರ್ಯಾರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರಲ್ಲ, ಫಸ್ಟ್ ಈ ಒಂದು ಕಾನೂನನ್ನು ಜಾರಿಗೆ ತರಬೇಕು. ಮಾಲೀಕರು ಯಾರೇ ಬಂದರು, ಬೇರೆ ರಾಜ್ಯದವರು ಯಾರಾದರೂ ನಿಮ್ಮ ಮನೆಗೆ ಬಾಡಿಗೆಗೆ ಬಂದ್ರಂತಂದರೆ ಅವರ ಮಾಹಿತಿಯನ್ನು ಮೊದಲು ಹೋಗಿ ಫಸ್ಟ್ ದುಡ್ಡಿಗೆ ನೀವು ಆಸೆ ಪಡೋದಕ್ಕೆ ಹೋಗಬೇಡಿ. ಇವತ್ತು ಅವ್ರ ಮನೆಯಲ್ಲಾಗಿದೆ, ನಾಳೆ ನಮ್ಮ ಮನೆಯಲ್ಲಾದರೆ ಅದಕ್ಕೋಸ್ಕರ ಜಾಗೃತರಾಗಬೇಕು. ಯಾಕೆ ಜಾಗೃತ ಆಗಿರಬೇಕು? ಎಲ್ಲ ಸರ್ಕಾರನೇ ಮಾಡಬೇಕಂತಲ್ಲ, ಎಲ್ಲ ಪೊಲೀಸರೇ ಮಾಡಬೇಕಂತಲ್ಲ, ನಾವುಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಯಾರು ಹಿಂಗಿರ್ತಾರಂತ ಗೊತ್ತಿಲ್ವಲ್ಲ ಈ ಸಮಾಜದಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂತಂದರೆ, ಮಾಲೀಕರು ಎಚ್ಚೆತ್ತುಕೊಳ್ಬೇಕು. ಮಾಲೀಕರು ಯಾರ್ಯಾರು ನಿಮ್ಮ ಮನೆಯಲ್ಲಿ ಬಾಡಿಗೆಗೆ ಬಂದಿದ್ದಾರಲ್ಲ ಅವ್ರ ಮಾಹಿತಿಯನ್ನು ಪೊಲೀಸರಿಗೆ ಒಪ್ಪಿಸಬೇಕು. ಪೊಲೀಸರು ಏನು ಮಾಡಬೇಕಂತಂದರೆ, ಯಾವ ರಾಜ್ಯದಿಂದ ಬಂದಿದ್ದಾರಲ್ಲ, ಯಾವ ಜಿಲ್ಲೆಯಿಂದ ಬಂದಿದ್ದಾರಲ್ಲ, ಯಾವ ಗ್ರಾಮದಿಂದ ಬಂದಿದ್ದಾರಲ್ಲ, ಆ ಗ್ರಾಮದ ಪೊಲೀಸ್ ಸ್ಟೇಷನ್ ಸಂಪರ್ಕ ಮಾಡಿ, ಇಂಥ ವ್ಯಕ್ತಿ ಈ ಕರ್ನಾಟಕಕ್ಕೆ ಬಂದಿದ್ದಾನಪ್ಪ, ಇವನು ವಿರುದ್ಧ ಏನಾದರೂ FIR ಇದಾವ, ಕ್ರೈಮ್ ಹಿಸ್ಟ್ರಿ ಏನಾದರೂ ಇದೆ ಅಂತಂದರೆ ಒದ್ದು ಹೊರಗೆ ಹಾಕ್ಬೇಕಂತವ್ರನ್ನ. ಇಲ್ಲ ಅಂತಂದರೆ ಜಾಗ ಕೊಡಬೇಕು. ಅಂಥ ಕಾನೂನು ದಯವಿಟ್ಟು ತೊಗೊಂಬನ್ನಿ ರಾಜ್ಯ ಸರ್ಕಾರ.